ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕನ್ನಡ ಚಾನಲ್. ಇವತ್ತಿನ ಮಾಹಿತಿ ಬಂದ್ಬಿಟ್ಟು ಯಾರು ಶಿಕ್ಷಕರ ನೇಮಕಾತಿಗೆ ತಯಾರಿ ಮಾಡ್ಕೊಳ್ತಿದ್ದೀರಾ, ಅವರು ನಿಮ್ಮ ಟಿಇಟಿ, ಡಿಗ್ರಿ, ಬಿ.ಎಡ್ ಹಾಗೂ ಸಿಇಟಿ ಅಂಕಗಳ ಆಧಾರ ಮೇಲೆ ನಿಮ್ಮ ಅಂತಿಮ ವೇಟೇಜ್ ಅಂದ್ರೆ ನಿಮ್ದು ಫೈನಲ್ ಆಗಿ ಎಷ್ಟು ಪರ್ಸೆಂಟೇಜ್ ಬರುತ್ತೆ, ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಇಲ್ಲಿದೆ ಕ್ಯಾಲ್ಕುಲೇಟರ್ ಸ್ನೇಹಿತರೆ. ಆ ಕ್ಯಾಲ್ಕುಲೇಟರ್ ಇಂದ ನೀವು ನಿಮ್ಮ ಪರ್ಸೆಂಟೇಜ್ ಎಷ್ಟು ಬರುತ್ತೆ, ನಿಮ್ದು ಪರ್ಟಿಕ್ಯುಲರ್ ಡಿಸ್ಟಿಕ್ಗೆ ಈಗ ಲಾಸ್ಟ್ ಎಷ್ಟು ಏನು ಕಟ್ ಆಫ್ ಇತ್ತು ಅದೆಲ್ಲ ನೋಡ್ಕೋಬಹುದು ಸ್ನೇಹಿತರೆ. ನೋಡೋಣ ಬನ್ನಿ ಹಾಗಾದ್ರೆ ಆ ಕ್ಯಾಲ್ಕುಲೇಟರ್ ಯೂಸ್ ಮಾಡೋದು ಹೇಗೆ ಅಂತ. ಇಲ್ಲಿ ಲಿಂಕ್ ಕೊಟ್ಟಿದ್ದೀನಿ ನೋಡಿ ಸ್ನೇಹಿತರೆ. ಈ ಲಿಂಕ್ ನ ಓಪನ್ ಮಾಡಿದ್ರೆ ನಿಮ್ಗೆ ಈ ತರ ವೆಬ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ನೀವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಇಲ್ಲಿ ವೆಬ್ ಪೇಜ್ ಓಪನ್ ಆಗಿದೆ ನೋಡಿ, ಈ ತರ ಓಪನ್ ಆಗುತ್ತೆ. ನಿಮ್ಗೆ ಬೇಕಾದ್ರೆ ಆ ಲಿಂಕ್ ಓಪನ್ ಮಾಡಿ ಬೇಕಾದ್ರೆ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, PSTR GPSTR ವೇಟೇಜ್ ಕ್ಯಾಲ್ಕುಲೇಟರ್. ಸೊ ಇದು ನಿಮ್ಮ ಕ್ಯಾಲ್ಕುಲೇಟರ್ ಸ್ನೇಹಿತರೆ. ಇದು ಅಕಾರ್ಡಿಂಗ್ ಟು 2026 ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ. ಸೊ ಟಿಇಟಿ 20%, ನಿಮ್ಮ ಟಿಇಟಿ ಅಲ್ಲಿ ಎಷ್ಟು ಮಾರ್ಕ್ಸ್ ಇದೆ ಅದ್ರದ್ದು 20%. ಓಕೆ, ಸಪೋಸ್ ನಿಮ್ಗೆ ಟಿಇಟಿ ಅಲ್ಲಿ 100 ಮಾರ್ಕ್ಸ್ ಬಂದಿದ್ರೆ ಅದ್ರದ್ದು 20% ಕ್ಯಾಲ್ಕುಲೇಟ್ ಮಾಡ್ತಾರೆ. ಹಾಗೆ ಡಿಗ್ರಿ, ಸೊ ಡಿಗ್ರಿ ಪರ್ಸೆಂಟೇಜ್ ಅಂದ್ರೆ 8%. ಓಕೆ, ನಿಮ್ ಡಿಗ್ರಿ ಪರ್ಸೆಂಟೇಜ್ 85 ಆಗಿದ್ರೆ ಅದ್ರದ್ದು 8% ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಹಾಗೆ ಬಿ.ಎಡ್ ಬಂದ್ಬಿಟ್ಟು 2%, ಸಿಇಟಿ ಬಂದ್ಬಿಟ್ಟು 70%. ಸೊ ಟೋಟಲ್ ಆಗಿ 100%, 20% ಟಿಇಟಿ, 8% ಡಿಗ್ರಿ, 2% ಬಿ.ಎಡ್ ಹಾಗೆ ಸಿಇಟಿ 70%. ಸೊ ಟೋಟಲ್ ಆಗಿ ಇಲ್ಲಿ ಕಂಪ್ಲೀಟ್ ಆಗಿ ಸಿಇಟಿ ಮೇಲೆ ಡಿಪೆಂಡ್ ಆಗಿದೆ ಸ್ನೇಹಿತರೆ. 70% ಇದೆ. ಸೊ ನೀವು ಸಿಇಟಿ ಅಲ್ಲಿ ಎಷ್ಟು ಮಾರ್ಕ್ಸ್ ಜಾಸ್ತಿ ತಗೋತೀರಾ ಅಷ್ಟು ಪರ್ಸೆಂಟೇಜ್ ಇಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ನಿಮ್ದು ಫೈನಲ್ ಆಗಿ ಏನ್ ರಿಸಲ್ಟ್ ಬರುತ್ತೆ 100%ಗೆ ಅದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ಅದರಿಂದ ಇಲ್ಲಿ ಪರ್ಟಿಕ್ಯುಲರ್ ಡಿಸ್ಟಿಕ್ಗೆ ಕಟ್ ಆಫ್ ಎಷ್ಟಿದೆ ಅದನ್ನ ನೋಡ್ಕೊಳ್ಬೇಕಾಗುತ್ತೆ. ಸಿಇಟಿ ಅಲ್ಲಿ ನೀವು ಚೆನ್ನಾಗಿ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ನೋಡೋಣ ಬನ್ನಿ ಒಂದ್ಸರಿ ಕ್ಯಾಲ್ಕುಲೇಟ್ ಮಾಡಿ. ಸೊ ಇಲ್ಲಿ ಲಿಂಕ್ ಓಪನ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಲಿಂಕ್ ಓಪನ್ ಮಾಡಿದ ತಕ್ಷಣ ಈ ತರ ವೆಬ್ ಪೇಜ್ ಬಂತು. ಫಸ್ಟ್ ಬಂದ್ಬಿಟ್ಟು ಟಿಇಟಿ 20%, ಸೊ 105 ಫಾರ್ 150 ಮಾರ್ಕ್ಸ್. ಸೊ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಹಾಗೆ ಟೋಟಲ್ ಎಷ್ಟು ಮಾರ್ಕ್ಸ್ ಇತ್ತು. ಸೊ ನಾನು ಇಲ್ಲಿ 105 150 ಮಾರ್ಕ್ಸ್ ಅಂತ ತಗೊಂಡಿದ್ದೀನಿ. ಬಂತಲ್ಲಿ ನೆಕ್ಸ್ಟ್ ಸ್ಕೋರ್ ಬಂತು ಇಮಿಡಿಯೇಟ್ ಆಗಿ. ನೆಕ್ಸ್ಟ್ ಡಿಗ್ರಿ ಬಂದ್ಬಿಟ್ಟು 83%, ಎಷ್ಟು 100%ಗೆ. ನಾನಿಲ್ಲಿ ಡೈರೆಕ್ಟ್ ಪರ್ಸೆಂಟೇಜ್ ಹಾಕ್ತಾ ಇದ್ದೀನಿ, ನೀವು ಮಾರ್ಕ್ಸ್ ಕೂಡ ಹಾಕ್ಬೋದು. ಇಲ್ಲಿ ಏನು ಬಿ.ಎಡ್ ಬಂದ್ಬಿಟ್ಟು ನಂದು 92%, ಎಷ್ಟು 100%ಗೆ. ನೆಕ್ಸ್ಟ್ ಬಂದ್ಬಿಟ್ಟು ಸಿಇಟಿ. ಸೊ ನೀವು ಸಿಇಟಿ ಅಲ್ಲಿ ಎಷ್ಟು ಸ್ಕೋರ್ ಮಾಡ್ತಿದ್ರ, ಇವಾಗ 200 ಮಾರ್ಕ್ಸ್ ಇದೆ ಅಂತ ಇಟ್ಕೊಳ್ಳಿ. ಸೊ 200ಗೆ 150, ಸೊ 150 ಸ್ಕೋರ್ ಆಗಿದೆ 200ಗೆ ಅಂದ್ರೆ. ಸೊ ಇದು ಟೋಟಲ್ ಆಗಿ ಬಂದ್ಬಿಟ್ಟು ನೋಡಿಲಿ ಫೈನಲ್ ಆಗಿ ಪರ್ಸೆಂಟೇಜ್ ಬಂದ್ಬಿಟ್ಟು 74.98 100ಗೆ. ಓಕೆ ಸ್ನೇಹಿತರೆ, ಸೊ ಇಲ್ಲಿ ನೀವು ಆರಾಮಾಗಿ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಸೊ ಮತ್ತೆ ರೀಸೆಟ್ ಕೂಡ ಮಾಡಬಹುದು. ಮತ್ತೆ ಹಾಕ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಟಿಇಟಿಗೆ ಸಪೋಸ್ ನೀವು 98 ಮಾರ್ಕ್ಸ್ ತಗೊಂಡಿದ್ರೆ 150 ಔಟ್ ಆಫ್ 150, ಸೊ ಸ್ಕೋರ್ ಬಂದ್ಬಿಟ್ಟು 13.07. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಡಿಗ್ರಿ 83%, 100%ಗೆ ಹೇಳಿದ್ನಲ್ಲ ಸ್ನೇಹಿತರೆ. ನೀವು ಮಾರ್ಕ್ಸ್ ಕೂಡ ಹಾಕ್ಬೋದು, ಎಷ್ಟು ಮಾರ್ಕ್ಸ್ಗೆ. ಸಪೋಸ್ 600 ಮಾರ್ಕ್ಸ್ಗೆ 520 ಸ್ಕೋರ್ ಮಾಡಿದ್ರೆ ಅಂದ್ರೆ ಮಾರ್ಕ್ಸ್ ಕೂಡ ಹಾಕ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಬಿ.ಎಡ್ 92%, 100%ಗೆ. ಇಲ್ಲಿ ಸಿಇಟಿ 110 ಸ್ಕೋರ್ ಮಾಡಿದ್ರೆ ಎಷ್ಟು ಔಟ್ ಆಫ್ 200. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಮ್ಗೆ ಫೈನಲ್ ಆಗಿ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಬಂದ್ಬಿಡುತ್ತೆ ಸ್ನೇಹಿತರೆ, 60.05. ಸೊ ನೀವು ಕೂಡ ಈ ತರ ಕ್ಯಾಲ್ಕುಲೇಟ್ ಮಾಡ್ಬೋದು. ಈಸಿ ಆಗಿದೆ, ಸಿಂಪಲ್ ಆಗಿದೆ. ಜಸ್ಟ್ ಲಿಂಕ್ ಓಪನ್ ಮಾಡ್ಬಿಟ್ರೆ ಸಾಕು, ಈ ತರ ನಿಮ್ಗೆ ವೆಬ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ನಿಮ್ ಮಾರ್ಕ್ಸ್ ಹಾಕಿ ಏನು ಕ್ಯಾಲ್ಕುಲೇಟ್ ಮಾಡ್ಬೋದು ಸ್ನೇಹಿತರೆ. ಇದ್ರಲ್ಲಿ ಯಾವುದೇ ಫೇಕ್ ಇಲ್ಲ, ಭಯ ಪಡ್ಬೇಡಿ. ಆರಾಮಾಗಿ ನೀವು ಲಿಂಕ್ ಓಪನ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಗೆ ಈ ಸಿಇಟಿ ಬರದ ನಂತರ ಎಷ್ಟು ಪರ್ಸೆಂಟೇಜ್ ಬರ್ಬೋದು, ಯಾವ ಡಿಸ್ಟಿಕ್ ಅಲ್ಲಿ ಎಷ್ಟು ಕಟ್ ಆಫ್ ಇದೆ ಅಂತ. ಓಕೆ, ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ. ಧನ್ಯವಾದಗಳು.